ಬೇವಿನ ಮರಕ್ಕೂ ಮಾಟ ಮಂತ್ರ ಮಾಡಿಸ್ತಾರಾ? ನೋಡಿ ಹೇಗೆ ಮಾಡಿದ್ದಾರೆ, ಯಾರು ಅಂತ ನನಗಂತೂ ಗೊತ್ತಿಲ್ಲ. ಮಾಟ ಮಂತ್ರ ಮಾಡೋರ ಮನೇಲಂತೂ ಯಾವ ದೈವ ಬಲನೂ ಇರಲ್ವಂತೆ. ಮಾಡಿದವರು ಅವರೇನೇನೆ ಅಟ್ಟುಣ್ಬೇಕಷ್ಟೇನೆ, ಯಾರಿಗೂ ಏನೂ ತಟ್ಟೋದಿಲ್ಲ. ಅಂದರೆ ನಾವು ಓಂ ಶಕ್ತಿ ಅಂತ ಪೂಜಿಸೋ ಅಮ್ಮನಿಗೂ ಮಾಟ ಮಂತ್ರ ಮಾಡಿಸ್ತಾರ, ಇಲ್ಲ ಅವ್ರ ಮನೆ ಕಷ್ಟಕ್ಕೆ ಎಂತಕ್ಕಾದರೂ ಈ ಥರ ತೊಗೊಬಂದಿಟ್ಟಿದ್ದಾರ, ಯಾವುದೂ ನಮಗಂತೂ ಗೊತ್ತಿಲ್ಲ. ಎಲ್ಲ ನಮ್ಮಮ್ಮನೇ ನೋಡ್ಕೋಬೇಕಷ್ಟೇ, ಯಾರು ತಂದಲ್ಲಿ ಇಟ್ಟಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ. ಒಟ್ನಾಗ ರೋಡಲ್ಲಿ ಹೋಗೋರೆಲ್ಲರೂ ಬೈಕೊಂಡೇ ಹೋಗ್ತಾಯಿದ್ರು, ಬೇವಿನ ಮರಗೂ ತಂದು ಮಾಡಿಸ್ಬಿಟ್ಟು ಹೋಗಿದ್ದಾರಲ್ಲ, ಏನೋ ಇಟ್ಬಿಟ್ಟು ಹೋಗಿದ್ದಾರಲ್ಲ ಅಂತ ಹೇಳಿ. ಯಾರೋ ಅವಾಗ ತಾನೇ ಇಟ್ಟಿರೋದು ಅನ್ನೋ ಥರನೇ ಇತ್ತು. ನಾವು ಬೆಳಿಗ್ಗೆ ನೋಡಿದ್ದು, ಯಾರು ನೈಟ್ ತಂದಿಟ್ಟರು, ಯಾವಾಗ ತಂದಿಟ್ಟರು ಅಂತೂ ಗೊತ್ತಿಲ್ಲ. ಎಲ್ಲರಿಗೂ ನಮಸ್ಕಾರ, ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಇನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಇವತ್ತಿನ ತಿಂಡಿಗೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ಈ ಸೀಸನ್ ಮುಗಿದೋಯ್ತಲ್ಲ ಅವರೆಕಾಯಿ, ಹಾಗಾಗಿ ಎಲ್ಲೂ ಬರಬೇಕಾದ್ರೆ ಅಣ್ಣಗೆ ಈಗ ಅವರೆಕಾಯಿ ಮಾರ್ತಾ ಇದ್ದೀನಿ, ಕಣ್ಣಿಗೆ ಕಾಣಿಸ್ದಂತೆ, ಹಾಗಾಗಿ ಅವರೆಕಾಯಿ ತೊಗೊಬಂದಿದ್ರು. ಇವತ್ತು ಉಪ್ಪಿಟ್ಟು ಮಾಡಿಬಿಡೋಣ ಅಂದರೆ ಎಳೆಕಾಯಿನೂ ಇತ್ತಲ್ಲ, ಅದರಲ್ಲಿ ಸಬ್ಬಕ್ಕಿ ಸೊಪ್ಪು ಇತ್ತು, ಅದರಿಂದ ಅವರೆಕಾಳು ಹಾಕಿ ಮತ್ತು ಸಬ್ಬಕ್ಕಿ ಸೊಪ್ಪು ಹಾಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲರಿಗೂ ಅವರೆಕಾಳು ಉಪ್ಪಿಟ್ಟು ಬಂದೇ ಬರುತ್ತಲ್ಲ ಪ್ರತಿಯೊಬ್ರಿಗೂ. ಅದ್ರಲ್ಲಿ ನಾನೇನು ಸ್ಪೆಷಲಾಗಿ ಮಾಡೋ ಅಂಥದ್ದು ಏನೂ ಇಲ್ಲ. ನಾನು ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ ಅವರೆಕಾಳು ಉಪ್ಪಿಟ್ಟು ಮಾಡೋದು. ಆದರೆ ನಾನು ಸ್ವಲ್ಪ ತರಕಾರಿಗಳೆಲ್ಲ ಹಾಕಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ರೆ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತಲ್ಲ. ಮಸಾಲೆಗೆ ಟೇಸ್ಟ್ ಬೇಕು ಅಂತಂದರೆ ಒಂದು ಸ್ವಲ್ಪ ಚಕ್ಕೆ ಪೀಸು, ಒಂದೇ ಒಂದು ಲವಂಗ ಸೇರಿಸಿದ್ರೆ ಇನ್ನೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಅದರಲ್ಲೂ ನಾವು ಸಬ್ಬಕ್ಕಿ ಸೊಪ್ಪು ಹಾಕ್ತೀವಲ್ಲ, ಅದರಿಂದ ಅಂತೂ ಟೇಸ್ಟು ಡಿಫ್ರೆಂಟಾಗೇ ಇರುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿದ್ಮೇಲೆ ಅವರೆಕಾಳು ಉಪ್ಪಿಟ್ಟು ಅಂತಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಅದರಲ್ಲಿ ನಮ್ಮ ಮನೇಲಿ ಮಕ್ಳುಗಳು ಮಾತ್ರ ಒಂದು ಸ್ವಲ್ಪ ಮುರಿತಾರೆ, ಅವ್ರಿಗೆ ಅಷ್ಟು ಇಷ್ಟ ಆಗಲ್ಲ. ಅಂದರೆ ಪ್ರೀತಿಗೆ ಇಷ್ಟ, ಅದರಲ್ಲೂ ತುಂಬ ಇಷ್ಟ ಅಂತಂದರೆ ಅಣ್ಣಗೆ ಮತ್ತು ಅಮ್ಮಗೆ, ಅವರಿಬ್ಬರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಅವರೆಕಾಳು ಉಪ್ಪಿಟ್ಟು. ನಾವು ಅವಾಗ ಹೊಲ ಎಲ್ಲ ಮಾಡಬೇಕಾದ್ರೆ ನಮ್ಮಮ್ಮ ಅವರೆಕಾಳು ಬೆಳಿಬೇಕಾದ್ರೆ, ಅವರೆ ಗಿಡ ನಾವು ಬೆಳೆದಿರಬೇಕಾದ್ರೆ ಸೊಗಡುಕಾಯಿ ಅಂತೆಲ್ಲ ಕಿತ್ಕೊಬಂದು ಉಪ್ಪಿಟ್ಟು ಮಾಡ್ತಾಯಿದ್ರು. ಆವಾಗಂತೂ ನಾವು ತುಂಬ ಇಷ್ಟಪಟ್ಟೇ ತಿಂತಾಯಿದ್ವಿ ಅವರೆಕಾಳು ಉಪ್ಪಿಟ್ಟನ್ನ. ಇವಾಗ ಸ್ವಲ್ಪ ಕಮ್ಮಿನೇ ಆಗೋಗಿದೆಯಲ್ಲ, ನಮ್ಮದು ಹೊಲ ಎಲ್ಲ ಏನೂ ಇಲ್ಲ ಇವಾಗ, ನಾವು ತೊಗೊಬಂದೇ ಮಾಡಬೇಕಲ್ಲ. ಹಾಗಾಗಿ ಇವಾಗ ಅದು ಸೊಗಡು ಏನು ಅಷ್ಟು ಇರಲ್ಲ, ಸೊಗಡಿದ್ರಂತೂ ಟೇಸ್ಟು ಸೂಪರಾಗಿರುತ್ತೆ. ನಾನು ಸ್ವಲ್ಪ ತರಕಾರಿಗಳೆಲ್ಲ ಸೇರಿಸಿ ಸಬ್ಬಕ್ಕಿ ಸೊಪ್ಪು ಮತ್ತು ಹಸಿ ಅವರೆಕಾಳು ಇದೆಲ್ಲ ಸೇರಿಸಿನೇ ಮಾಡ್ತಾಯಿದ್ದೆ. ಇವಾಗ ಸ್ವಲ್ಪ ಅವರೆಕಾಳು ಬೇಯೋದು ಕಷ್ಟ ಇದೆಯಲ್ವ, ಅದಕ್ಕೋಸ್ಕರ ಸ್ವಲ್ಪ ಬೇಯಿಸ್ಬಿಟ್ಟು ತರಕಾರಿ ಜೊತೆಗೆ ಹಾಕಿ ಮಾಡ್ತಾಯಿರೋದು. ಬೆಳಗ್ಗೆ ಟೈಮ್ ಮಕ್ಕಳು ಬೇಗನೆ ಹೋಗ್ತಾರಲ್ಲ, ನಾನು ಟಿಫನ್ ಬೇಗನೆ ರೆಡಿ ಮಾಡ್ಕೋಬೇಕು. ಮನೆ ಹತ್ರ ಬೇರೆ ಕತ್ಲಿತ್ತಲ್ಲ, ಹಾಗಾಗಿ ಮಕ್ಕಳು ಹೋದ್ಮೇಲೆ ನಾನು ಹೊರಗಡೆ ಹೋಗೋದು ಅಂತಂದ್ಬಿಟ್ಟು ನನಗೆ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಆಚೆಗಡೆ ಹೋದಾಗ ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಸ್ವಲ್ಪ ಭಯ ಆಗ್ತಾ ಇರುತ್ತಲ್ಲ, ಹಾಗಾಗಿ ನಾನು ಹೋಗೋದಿಲ್ಲ. ಇವಾಗ ಈ ನಡುವೆ ಯಾಕೋ ಬರ್ತಾ ನಮ್ಮ ಮನೆ ಹತ್ರ ಈ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂತಂದರೆ ಏನೇನೋ ಕೆಟ್ಟ ಘಟನೆಗಳು, ಕಹಿ ಘಟನೆ ಥರನೇ, ಅಂದರೆ ಮನೆ ಬಾಗಿಲಲ್ಲಿ ರಕ್ತಗಳು ಹಾಕೋದು, ನಿಂಬೆಹಣ್ಣು ತಂದಿಡೋದು, ಯಂತ್ರ ತಂದಿಡೋದು, ಈ ಥರ ಮಾಡ್ತಾಯಿದ್ದಾರೆ. ಯಾರಿಗೇನು ಅನ್ಯಾಯ ಮಾಡಿದ್ವೋ ನಮಗಂತೂ ಗೊತ್ತಿಲ್ಲ. ನಾವು ತಿಳಿದ ಮಟ್ಟಕ್ಕೆ ನಾವು ಯಾರಿಗೂ ಯಾವ ಅನ್ಯಾಯನೂ ನಾವೇನು ಮಾಡೋಕ್ಕೆ ಹೋಗಿಲ್ಲ, ಯಾರ ಅಪ್ಪನ ಆಸ್ತಿ ಇದೆ ಅನ್ನೋ ಹೋಗಿಲ್ಲ. ಆದರೂ ಏನು ಅಂತ ನಮಗೂ ಗೊತ್ತಿಲ್ಲ. 2 ಪೌರ್ಣಮಿಲಿ ಅದೇ ಥರನೇ ಮಾಡಿದರು, ಅಂದರೆ ರಕ್ತ ಹಾಕಿದ್ರು. ನಾವು ಏನೋ ಬಾಗಿಲಲ್ಲಿ, ಅಂದರೆ ನಮ್ಮ ಮನೆ ಗಿಡಗಳೆಲ್ಲ ಜಾಸ್ತಿ ಇದೆಯಲ್ಲ, ಈ ಹೆಗ್ಣ ಏನಾದರೂ ಇಲಿನ ಏನಾದರೂ ತೊಗೊಬಂದು ಹಾಕಿರುತ್ತೆ ಅಂದ್ಕೊಂಡು ನಾವು ಸುಮ್ಮನಾಗಿ ಹೋಗಿದ್ವಿ. ಅದನ್ನಷ್ಟು ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ಫಸ್ಟ್ನೇ ಪೌರ್ಣಮಿಲಿ ಬಿದ್ದಿದ್ದಾಗ. ಅಂದರೆ ಅವತ್ತು ಪೌರ್ಣಮಿ ರಕ್ತ ಹಾಕಿ ಇದೆ, ಅದನ್ನು ನಾವು ಅಷ್ಟು ಸೀರಿಯಸ್ಸಾಗೂ ನಾವು ತೊಗೊಂಡಿರಲಿಲ್ಲ. ಇನ್ನೊಂದು ನೆಕ್ಸ್ಟ್ ಮಂತು ಪೌರ್ಣಮಿ ಅಂತ ಬಂದಾಗ ಆವಾಗೂ ಸೇಮ್ ಹಾಗೆ ಆಗಿತ್ತು. ಆವಾಗೂ ಅಂದರೆ ಮನೆ ಬಾಗಿಲ ಹತ್ರನೇ ಗಾಡಿಗಳು ನಿಲ್ಲಿಸ್ತೀವಲ್ಲ ನಾವು, ಅಲ್ಲೇ ಬಂತು ರಕ್ತ ಹಾಕಿದ್ದು. ನಾನು ಅದನ್ನು ಆದರೂ ನಮ್ಮ ಅತ್ತಿಗೆ ಕರೆದು ತೋರಿಸಿದಾಗ ನಾನು ವೀಡಿಯೋ ಮಾಡಿಕೊಂಡೆ. ಅದು ವೀಡಿಯೋ ಮಾಡಿ ನನ್ನ ತಂಗಿಗೂ ಕಳಿಸ್ದೆ, ಏನಿದು ಅಂತ. ಅವಳು ರಕ್ತನೇ ಇದು, ಸ್ವಲ್ಪ ಹುಷಾರು ಅಂತೆಲ್ಲ ಅವಳು ಹೇಳಿದ್ಲು. ಮತ್ತು ನಮ್ಮ ಅಣ್ಣ ಅಷ್ಟೆಲ್ಲ ನಂಬೋದೇ ಇಲ್ವಲ್ಲ, ಹಾಗಾಗಿ ನಾವು ಅಷ್ಟೆಲ್ಲ ಇದು ಮಾಡೋಕ್ಕೆ ಹೋಗೇ ಇಲ್ಲ. ಈ ಸರಿ ಅಮಾವಾಸ್ಯೆ ದಿವಸ ನೋಡಿದ್ರೆ ಮನೆ ಬೇವಿನ ಮರದ ನಾವು ಓಂ ಶಕ್ತಿ ಅಮ್ಮ ಅಂತ ನಾವು ಪೂಜೆ ಮಾಡ್ತಾ ಇದ್ದೀವಿ. ಆ ಅಮ್ಮನ ಹತ್ರ ನೋಡಿದ್ರೆ ನಿಂಬೆಹಣ್ಣು ಮತ್ತು ಯಂತ್ರ ಎಲ್ಲ ತೊಗೊಬಂದು ಇಟ್ಬಿಟ್ಟು ಹೋಗಿದ್ದಾರೆ. ಯಾರು ಏನು ಅಂತ ನಮಗೂ ಗೊತ್ತಿಲ್ಲ. ಅದು ಯಾವಾಗ ಏನು ಇಡ್ತಾರೋ ನಮಗೂ ಅಷ್ಟು ಗೊತ್ತಾಗಲ್ಲ. ಇದು ಅಮಾವಾಸ್ಯೆ ಪೌರ್ಣಮಿಗಳು ಬತ್ತು ಅಂದರೆ ಈ ಥರ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ನಮಗೂ ಗೊತ್ತಿಲ್ಲ ಅವ್ರು ಒಳ್ಳೇದಕ್ಕೆ ಇಟ್ಕೊಂಡಿದ್ದಾರೋ ಕೆಟ್ಟದಕ್ಕೆ ಇಕ್ಕಿದ್ದಾರೋ ಗೊತ್ತಿಲ್ಲ. ಮನೆ ಬಾಗಿಲು ಗೇಟ್ ಒಳಗಡೆ ಬಂದು ಹಾಕೋದ್ರಿಂದ ನಮಗೆ ಕೆಡಕು ಅಂತ ಅನ್ಕೋಬೋದು. ಆದರೆ ಬೇವಿನ ಮರಕ್ಕೆ ಓಂ ಶಕ್ತಿ ಅಮ್ಮ, ನಾವು ತಾಯಿ ಸ್ವರೂಪ ಅಂತಲೇ ನಾವು ಪೂಜೆ ಮಾಡ್ತಾಯಿದ್ದೀವಿ. ಈ ಮನೆಗೆ ಬಂದಾಗಿಂದ ನಾವು 12 ವರ್ಷದಿಂದ ನಾವು ಅಲ್ಲಿ ಓಂ ಶಕ್ತಿ ಅಮ್ಮ ಅಂತಲೇ ನಾವು ಪೂಜೆ ಮಾಡ್ತಾಯಿದ್ದೀವಿ. ಬಾಗಿಲಲ್ಲಿ ಗಣಪ, ಶಿವ, ಪಾರ್ವತಿ ಎಲ್ಲ ಇಟ್ಟಿದ್ದೀವಿ. ನಮ್ಗೆ ಅದೊಂದು ನಂಬಿಕೆ, ನಮ್ಮ ಮನೆ ಬಾಗಿಲಲ್ಲೇ ದೇವ್ರುಗಳಿದ್ದಾರಲ್ಲ, ಹಾಗಾಗಿ ಯಾರೇನೇ ಕೆಡಕು ಮಾಡಿದ್ರು ನಮಗಂತೂ ಏನೂ ಆಗಲ್ಲ ಅನ್ನೋ ನಂಬಿಕೆ ನಮಗೆ. ಹಾಗಾಗಿ ಯಾರು ಏನಾದರೂ ಮಾಡ್ಕೊಳ್ಳಿ ಬಿಡು, ನಾವಂತೂ ಯಾರಿಗೇನು ಅನ್ಯಾಯ ಮಾಡಿಲ್ವಲ್ಲ ಅಂದ್ಕೊಂಡೆ ನಾವು ಸುಮ್ಮನಾಗಿ ಹೋಗ್ತೀವಿ. ಆದರೂ ರೋಡಲ್ಲಿ ಪಾಪ ಹೋಗೋರೆಲ್ಲರೂ ಬೈಕೊಂಡೇ ಹೋಗ್ತಾಯಿದ್ರು, ಏನು ಬಂದಿದ್ಯಮ್ಮ, ಏನು ತೊಗೊಬಂದು ಹಿಂಗೆ ಇಡ್ತಾರೆ ಅಂತೆಲ್ಲ ಬೈಕೊಂಡು ಹೋಗ್ತಾಯಿದ್ರು. ಆದರೆ
ಬೇವಿನ ಮರಕ್ಕೂ ತಗೊಬಂದಿಡೋದು ತಪ್ಪಲ್ವಾ? ಅದು ಯಂತ್ರ ಮತ್ತು ನಿಂಬೆಹಣ್ಣೆಲ್ಲ ಏನು ಓಂ ಶಕ್ತಿ ಅಮ್ಮ ಏನು ದೇವ್ರು ಬಾಯಿ ಕಟ್ತಾ ಇದ್ದಾರಾ? ನಮಗೇನಾದರೂ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಅಂತ? ಇಲ್ಲ ಅವ್ರ ಮನೆ ಪ್ರಾಬ್ಲಮ್ಗೆ ಏನಾದರೂ ಯಾರಾದರೂ ಪುರೋಹಿತರು ಹೇಳಿದಾರ ಅವ್ರಿಗೆ ಹೋಗ್ಬಿಟ್ಟು ಬೇವಿನ ಮರದ ಬುಡಕ್ಕೆ ಇಕ್ಬಿಟ್ಟು ಬನ್ನಿ ಅಂತ? ಅದು ನಮ್ಗೆ ಗೊತ್ತಾಗಿಲ್ಲ ಏನು ಅಂತ. ಒಳ್ಳೇದಕ್ಕೆ ಇಟ್ಟಿದ್ರು ಅವ್ರಿಗೆ, ಕೆಟ್ಟದಕ್ಕೆ ಇಟ್ಟಿದ್ರು ಅವ್ರಿಗೆ. ನಾವಂತೂ ಅವ್ರಿಗೆ ಯಾವ ಅನ್ಯಾಯನೂ ನಾವು ಮಾಡಿಲ್ಲ, ಯಾವ ಮೋಸನೂ ನಾವು ಯಾರಿಗೂ ಏನೂ ಮಾಡಿಲ್ಲ. ನಾವೇ ಗೇಯಬೇಕು, ನಾವೇ ತಿನ್ನಬೇಕು. ಒಬ್ಬರ ಮನೆಯ ಊಟಕ್ಕಂತೂ ನಾವು ಹೋಗಿಲ್ಲ. ಈಗಿರ್ಬೇಕಾದ್ರೆ ಏನು ಅಂತ ನಮಗೂ ಗೊತ್ತಿಲ್ಲ. ಏನೋ ಅವ್ರು ಮಾಡಿದ್ದು ಅವ್ರು ಅನುಭವಿಸ್ಕೊಳ್ತಾರೆ ಅಷ್ಟೇನೆ. ಇವಾಗಂತೂ ಕರ್ಮ ರಿಟರ್ನ್ ಅಲ್ವಾ? ಯಾರೇನೇ ಮಾಡಿದ್ರು ಇವತ್ತು ನೀನು ನನಗೆ ಮಾಡಿದ್ರೆ ನಾಳೆ ನಿನಗೆ ಮಾಡೋರು ಇನ್ನೊಬ್ರು ಇರ್ತಾರೆ. ಇಲ್ಲ ಮೇಲಿರೋ ದೇವ ಆದರೂ ನೋಡ್ತಾ ಇರ್ತಾನಲ್ಲ ಎಲ್ಲನೂ. ನಾವೊಬ್ರು ಕೆಟ್ಟದ್ದು ಬಯಸಿದ್ರೆ ಹಿಂದೆ ರೊಟ್ಟಿ ಮಗ್ಚಾಕ್ದಂಗೆ ನಮಗೂ ಹಾಗೆ ಆಗುತ್ತಲ್ವಾ? ಏನು ತಕ್ಕೆ ನಾವು ಇನ್ನೊಬ್ರು ಕೆಟ್ಟು ಬಯಸಬೇಕು? ಆಯಿತು, ಎಲ್ಲ ನೋಡಿದಾಯಿತು. ನಾವು ಸುಮ್ಮನಾಗೋದ್ವಿ. ಅದನ್ನು ಅಲ್ಲಿಗೆ ಬಿಟ್ಟು ಇನ್ನು ಹೊರಗಡೆ ಹೋಗಬೇಕು ಅಂತ ಹೇಳಿ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು. ಅದಕ್ಕೆ ಅಣ್ಣ ಮಗಳದ್ದು ಮದುವೆ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನೇ ಮಾಡ್ತಾ ಇದ್ವಿ ಮನೇನ. ನಾವು ಇನ್ನು ಊರಿಗೆ ಹೋಗೋದು ಬರೋದು ಕೆಲಸ ಇದೆಯಲ್ವ, ಹಾಗಾಗಿ ನಮ್ಮ ಮಕ್ಕಳನ್ನೆಲ್ಲರನ್ನೂ ಕರ್ಕೊಂಡು ನಾವು ಶಾಪಿಂಗ್ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಮೆಜೆಸ್ಟಿಕ್ ಹೋಗೋಣ ಅಂತ ಅಂದ್ಕೊಂಡ್ವಿ. ರಿಷಿಗೆ ಒಂದು ಬ್ಲೇಸರ್ ಬೇಕಾಗಿತ್ತು. ಭಾನು ಪ್ರೀತು ಅಂತೂ ಅವರು ನಾವೇನು ತೊಗೊಬರ್ತೀವೋ ಅದೇ ಇರಲಿ ಅಂತ ಹೇಳ್ತಾರೆ. ಪ್ರೀತು ಅವ್ರು ಪಾಪ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿತ್ತು. ಭಾನು ನಾನು ಆಫೀಸಿಂದ ಹಾಗೆ ಬರ್ತೀನಿ ಕೋರ್ಟಿಂದ, ನೀವು ಹಂಗೆ ಬಂದ್ರಿ ಅಂತ ಭಾನು ಹೇಳ್ಬಿಟ್ಟು ಹೋಗಿತ್ತು. ಸರಿ ಅಂತೇಳಿ ಪ್ರೀತು ಆಫೀಸ್ ರಜಾ ಹಾಕಿತ್ತು ಪಾಪ. ನಾವು ಸರಿ ಅಂತ ಹೇಳಿ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಮನೆ ಕ್ಲೀನ್ ಎಲ್ಲ ಮಾಡಿದ್ವಿ. ಇನ್ನು ಊರಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಮದುವೆ ಕೆಲಸ ಬೇರೆ ಇದೆಯಲ್ವಾ, ಅಲ್ಲೂ ಹೋಗಬೇಕು ಇಲ್ಲೂ ಬರಬೇಕು ಅಂತ ಹೇಳಿ ಎಲ್ಲ ಇವತ್ತೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ, ಹೋಗ್ಬಿಟ್ಟು ಇವತ್ತೆಲ್ಲ ಶಾಪಿಂಗ್ ಮುಗಿಸ್ಕೊಂಬಂದ್ರೆ ನಾಳೆ ಇನ್ನು ಊರಿಗೆ ಹೋಗ್ಬೇಕಲ್ಲ ಅಂತ ಅಂದ್ಕೊಂಡು ಹೋದ್ವಿ. ನಾವು ಮೆಜೆಸ್ಟಿಕ್ ಹೋಗೋದಕ್ಕೆ 12:30 1 ಗಂಟೆ ಹಾಗೆ ಹೋಯ್ತು. ಮನೆ ಬಿಟ್ಟಿದ್ದೆ ಲೇಟಾಗಿ ಹೋಯ್ತು, ಮನೆ ಕೆಲಸ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ. ಆದರೆ ಮನೆಯಲ್ಲಿ ಆ ಥರ ಏನಾದರೂ ಒಂದು ಕೆಟ್ಟದ್ದು ಅಂತ ಯಾರೋ ಮಾಡಿರೋ ಇದಕ್ಕೆ ನಮಗೊಂದು ಸ್ವಲ್ಪ ಟೆನ್ಷನ್ ಆಗೇ ಆಗುತ್ತಲ್ಲ, ಸ್ವಲ್ಪ ಬೇಜಾರು ಅಂತ ಅನಿಸುತ್ತಲ್ಲ. ಹಾಗಾಗಿ ಸರಿ, ಏನೂ ಮಾಡೋದಕ್ಕಾಗಲ್ಲ, ಅವ್ರವ್ರ ಕರ್ಮ ಅವರೇ ಅನುಭವಿಸ್ಕೋಬೇಕು ಅಂತ ಹೇಳಿ ನಾವು ಬಂದಿದ್ದು ಮೆಜೆಸ್ಟಿಕ್ಕಿಗೆ ನಾವು ಯಾವತ್ತೂ ಶಾಪಿಂಗ್ ಅಂತ ನಾವು ಬಂದೇ ಇರಲಿಲ್ಲ. ಯಾವಾಗೂ ನಾವು ಚಿಕ್ಕಪೇಟೆ, ಜಯನಗರ, ಬಸವನಗುಡಿ ಈ ಥರ ಆ ಕಡೆ ಹೋಗ್ತಾ ಇದ್ದಿದ್ದು. ಅಂದರೆ ಮೆಜೆಸ್ಟಿಕ್ಕಲ್ಲಿ ನಾವು ಶಾಪಿಂಗ್ ಅಂತ ಇದೇ ಫಸ್ಟು ಅಂತಲೇ ಹೇಳ್ಬೋದು ಬಂದಿರೋದು. ಇಲ್ಲಿ ಬಂದರೆ ನಮ್ಗೆ ಅಲಂಕಾರ ಪ್ಲಾಜಾ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಅಲ್ಲಿ ಒಂದು 2-3 ಕೇಳಿದ್ರೆ ಅಲ್ಲಿಂದ ಆಗೋಗಿ ಲೆಫ್ಟ್ ಹೋಗಿ ರೈಟ್ ಹೋಗಿ ಹೀಗೆ ಹೇಳ್ತಾಯಿದ್ರು. ಆಮೇಲೆ ಸರಿ ಅಂತ ಹೇಳಿ ನಾವು ಬಂದ್ವಿ. ಹಾಗೆ ಬರಬೇಕಾದ್ರೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಹೋಗೋಣ, ಟೈಮ್ ಬೇರೆ ಆಗೋಗಿತ್ತು. ಭಾನು ಬೇರೆ ಬಂದು ಬಂದೆ ಅಮ್ಮ, ನಾನು ಅಲಂಕಾರ ಪ್ಲಾಜಾ ಅಂತ ಹಾಕಿದ್ರೆ ಸಂತೋಷ್ ಥಿಯೇಟ್ರ್ ಹತ್ರ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆದರೆ ಅದ್ರ ಪಕ್ಕನೇ ಇದೆ ಅಲಂಕಾರ ಪ್ಲಾಜಾ. ಪಾಪಂಗೂ ಅಷ್ಟೊಂದು ಗೊತ್ತಾಗಿಲ್ಲ ಪಾಪ, ಅವರು ಏನೂ ಆ ಕಡೆ ಎಲ್ಲ ಹೋಗಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದ್ವಿ. ನಾನು ಇಲ್ಲಿ ಬಂದಾಗ ಒಂದು ರಿಂಗ್ ಲೈಟ್ ನೋಡೋಣ ಅಂತ ಹೋದರೆ ಎಷ್ಟು ಅಂತ ಅಂದ್ಬಿಟ್ಟು ಅವ್ರನ್ನ ಪ್ರೈಸ್ ಕೇಳಿದೆ. ಎಷ್ಟು ಇದು ರಿಂಗ್ ಲೈಟು ಅಂತ ಕೇಳಿದ್ರೆ ಅವರು 600 ಅಂತ ಹೇಳ್ಬಿಟ್ಟು, ನಾನು 600 ರಿಂಗ್ ಲೈಟ್ ಬರುತ್ತೆ ಸ್ಟ್ಯಾಂಡ್ ಸಮೇತನೇ ರಿಂಗ್ ಲೈಟ್ 600 ಅಂತ ಹೇಳಿದ್ರು. ಅಯ್ಯೋ ದೇವ್ರೇ, ಆಮೇಲೆ ಹೆಂಗಿರುತ್ತೋ ಏನೋ, ಸುಮ್ಮನೆ ಈ ವೇಸ್ಟ್ ಇದು ತೊಗೊಂಡೋದ್ರೆ ಅಂತ ಹೇಳ್ಬಿಟ್ಟು ಫೋನ್ ಸ್ಟ್ಯಾಂಡು ನಾವು ತೊಗೊಂಡಿದ್ವಿ ಮೌನದ ಬ್ರೈಟು ಬೇಗೆ, ಅದಕ್ಕೆ ನಾವು ತೊಗೊಂಡ್ಬಿಟ್ಟಿದ್ವಿ. ಹಾಗಾಗಿ ರಿಂಗ್ ಲೈಟ್ ಮಾತ್ರ ಬೇಕಾಗಿತ್ತು. ನಾನು ಅದನ್ನು ನೋಡ್ಬಿಟ್ಟು ಅದ್ಯಾಕೋ ನೋಡೋದಕ್ಕೆ ಒಂಥರ ಆಯಿತು. ಆಮೇಲೆ ಬೇಡ ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಆಮೇಲೆ ಎಲ್ಲ ಅಲ್ಲಿ ಕೇಳ್ಕೊಂಡು ಹೋದ್ವಿ. ಅವರು ಅಣ್ಣಮ್ಮನ ದೇವಸ್ಥಾನ ರೋಡ್ ತೋರಿಸಿದ್ರು. ಅಲ್ಲಿ ಹೋಗ್ಬಿಟ್ಟು ಮುಂದೆ ಹೋಗ್ಬಿಟ್ಟು ಲೆಫ್ಟ್ ಹೋಗಿಮ್ಮ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಇದನ್ನು ಅಂದರೆ ಇದು ಫಸ್ಟ್ ಟೈಮ್ ನಾನು ಅಂಡರ್ಗ್ರೌಂಡಲ್ಲೆಲ್ಲ ಈ ಥರ ಸೇಲ್ಗೆಲ್ಲ ಇಟ್ಟಿದ್ರಲ್ಲ ಮೊಬೈಲ್ದು ಪ್ರತಿಯೊಂದೂ ಕ್ಯಾಮ್ರಾಗಳ್ದು ಎಲ್ಲ ಇಟ್ಟಿದ್ರು. ನಾನು ಅವಾಗ ಅದನ್ನೇ ನೋಡ್ಕೊಂಡು ಹೋಗ್ತಿದ್ದೆ. ಓಕೆ, ಎಲ್ಲ ತುಂಬ ಜನ ಹೇಳೋರು ಮೆಜೆಸ್ಟಿಕ್ಕಲ್ಲೆಲ್ಲ ಸಿಗುತ್ತೆ, ಮೆಜೆಸ್ಟಿಕ್ಕಲ್ಲಿ ಕಮ್ಮಿ ಇರುತ್ತೆ ಅಂತೆಲ್ಲ ಹೇಳೋರಲ್ವ. ಅಂದರೆ ಏನೇ ತೊಗೋಬೇಕು ಅಂತಂದರೆ ಆರಾಮಾಗಿ ನಾವು ಮೆಜೆಸ್ಟಿಕ್ಕಿಗೆ ಬರ್ಬೋದು, ಏನು ಮೆಟ್ರೋದಲ್ಲಿ ಆರಾಮಾಗಿ ಬರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಪ್ರೀತು ಬಾತೆ ಏನೂ ತೊಗೊಳ್ಳೋಲ್ಲ, ಸುಮ್ಮನೆ ನೀ ಹೇಳ್ಬೇಡ ಅಂತ ಹೇಳ್ತು. ಸರಿ ಅಮ್ಮ ಅಂತ ಅಂದ್ಬಿಟ್ಟು ಬಂದ್ವಿ. ಏನು ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು. ಹೊರಗಡೆ ಅಲ್ಲಿ ನಾವು ಬಂದಿದ್ದ ತಕ್ಷಣ ನೋಡ್ತಾ ಇದ್ರೆ ಅಪ್ಪ ಬಿಸಿಲಿಗೆ ತಲೆ ಸುತ್ತೋ ಥರ ಆಗ್ತಾಯಿತ್ತು. ನಾನು ಎಲ್ಲಿದೆ ಅಂತ ಅಂದ್ಬಿಟ್ಟು ಆಮೇಲೆ ಯಾರೋ ಇನ್ನೊಬ್ರನ್ನ ಕೇಳಿದ್ವಿ. ಅವ್ರ ಮುಂದೆಗಡೆ ಇದೆ ಹೋಗಿ ಅಂತ ಹೇಳಿದ್ರು. ಆಮೇಲೆ ಅಣ್ಣಮ್ಮನಿಗೆ ಬಂದು ಇಲ್ಲೊಂದು ನಮಸ್ಕಾರ ಮಾಡ್ಕೊಂಡು ಚಿಕ್ಕ ಮಕ್ಕಳಲ್ಲಿ ಕರ್ಕೊಂಡು ಬರ್ತಾಯಿದ್ದಿದ್ದು ನಾವು. ಮೊಸರನ್ನ ಎಡೆ ಇಟ್ಕೊಂಡು ಹೋಗ್ತಾಯಿದ್ವಿ ಇಲ್ಲಿ ಅಣ್ಣಮ್ಮಂಗೆ ಬಂದು. ಇವಾಗ ಬಂದು ಕೈ ಮುಕ್ಕೊಂಡು ಹಂಗೇನು ಮಕ್ಕಳು ಬೇರೆ, ಅವರು ರಿಷಿನೂ ಪ್ರೀತು ಇಬ್ಬರು ಹೊರಟ್ಬಿಟ್ಟಿದ್ರು. ಅವ್ರು ಭಾನು ಬಂದುಬಿಟ್ಟಿತ್ತಲ್ಲ, ಅಲ್ಲಿ ಹೋಗಬೇಕು ಅವ್ರಿಗೆ ಅರ್ಜೆಂಟು. ನಾವು ಆಮೇಲೆ ಹಿಂದೆ ಹೋಗ್ತಾಯಿದ್ವಿ. ಆಮೇಲೆ ಸರಿ ಅಂತ ಹೇಳಿ ದೇವ್ರಿಗೂ ಒಂದು ನಮಸ್ಕಾರ ಮಾಡಿಕೊಂಡು ನಾವು ಹೊರಟ್ವಿ. ಭಾನು ಅಷ್ಟರಲ್ಲಿ ಅಲಂಕಾರ ಪ್ಲಾಜಾ ಹತ್ರನೇ ಅಲ್ಲೇ ಇತ್ತು. ನಾವು ಆಮೇಲೆ ಇಲ್ಲಿ ಬಂದ್ವಿ. ನಮಗೊಂದು ಬ್ಲೇಸರ್ ಬೇಕಾಗಿತ್ತು ಅಷ್ಟೇ. ಇವನಿಗೆ ಸುಮ್ಮನೆ ಇವಾಗ ತೊಗೊಂಡ್ಕೊಟ್ರು ವೇಸ್ಟು. ಕಾಲೇಜಲ್ಲಿ ತಗೊಟ್ಟವೆಲ್ಲ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದಾವೆಲ್ಲನೂ ಹಾಗೆ ಬಿದ್ದಿತ್ತು, ಹಾಕೋತಾ ಇರಲಿಲ್ಲ. ಆದರೆ ಮದುವೆ ಅಂತ ಹೊಸ ಬಟ್ಟೆ ತೊಗೋಬೇಕು ಅಂದರೆ ಅದನ್ನು ಹೊಸದೇ ಬೇಕು ಅವನಿಗೆ. ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಇವನೊಬ್ಬನ ಕೊಡ್ಸೋದಕ್ಕೆ ನಾವು ಇಷ್ಟು ಜನ ಬಂದ್ವಿ. ಅವರೆಲ್ಲರೂ ಹೇಳ್ತಾಯಿದ್ರು ಅಂಗಡಿಯವರೆಲ್ಲ, ಯಾರಿಗೆ ಅಂತ ರಿಷಿಗೆ ಅಂತ ಹೇಳಿದಾಗ ಅವರೆಲ್ಲ ಅದೇ ಹೇಳ್ತಾಯಿದ್ರು, ಒಬ್ಬನ ಕೊಡ್ಸೋಕೆ 4 ಜನ ಬಂದಿದ್ದೀರಾ ಅಂತ ಇದ್ರು.
ಆದರೆ ಏನು ಮಾಡೋದು, ಮಕ್ಳಿಗೆ ನಾವು ಕೊಡಿಸಿದ್ರೇನೆಲ್ವ ಒಂದು ಸಮಾಧಾನ. ಅವನೇ ಹೋಗಿ ತೊಗೊಂಬರ್ತೀನಿ ಅಂತ ಹೇಳ್ತಿದ್ದ, ಆದರೆ ನಮ್ಗೆ ಸಮಾಧಾನ ಇರಲಿಲ್ಲ ಅಷ್ಟೇನೆ. ಆಗಲೇ ಅವ್ನಿಗೊಂದು ನಾವು ಬ್ಲೇಝರ್ ತೊಗೊಳ್ಳೋಷ್ಟರಲ್ಲೇ 2 ಗಂಟೆ ಆಗೋಯಿತು. ಹೋಗಿದ್ದಿದ್ದು ಲೇಟ್ ಅಲ್ವಾ, ಬೇಗನೆ ತೊಗೊಂಡ್ವಿ ಬ್ಲೇಝರು. ನಾನು ಒಂದು ಬ್ಲೇಝರ್ ತೊಗೊಂಡು ಇನ್ನು ಊಟ ಮುಗಿಸ್ಕೊಂಡೇ ಹೋಗೋಣ ನಾವು ಚಿಕ್ಕಪೇಟೆಗೆ, ಇನ್ನು ಅಲ್ಲಿ ಹೋದ್ರೆ ಲೇಟ್ ಆಗುತ್ತೆ ಅಂತ ಹೇಳಿ ಟೈಮ್ ಆಗಲೇ 2:30 ಆಗೋಗಿತ್ತು, ಊಟ ಟೈಮು ಆಗೋಗಿತ್ತು. ಹಾಗಾಗಿ ನಾವು ಬಂದಿದ್ದು ಇಲ್ಲೊಂದು ಹೋಟೆಲ್ಗೆ, ಮೆಜೆಸ್ಟಿಕ್ಕಲ್ಲೇ. ನಮ್ಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಹೇಗಿರುತ್ತೋ ಹೋಟೆಲ್ ಹೊರಗಡೆಯಿಂದ ಸ್ವಲ್ಪ ಹಾಗೆ ಹೀಗೆ ಇತ್ತು. ಅವಾಗ ಮಕ್ಳಿಗೂ ಈ ಪ್ರೀತು ಒಪ್ಪೋದಿಲ್ವಲ್ಲ. ಆಮೇಲೆ ಮೇಲ್ಗಡೆ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ನೋಡಿದ್ರೆ ಸೂಪರಾಗಿತ್ತು ಹೋಟೆಲ್, ಮಾತ್ರ ಸಖತ್ತಾಗಿತ್ತು. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಾವೆಲ್ಲರೂ ಊಟಗಳು ಅವ್ರು ರಿಷಿನೂ ಪ್ರೀತು ಮಾತ್ರ ಅವರು ನಾರ್ತು ಮತ್ತು ಸೌತಲ್ಲಿ ಅವ್ರು ಫುಡ್ ತೊಗೊಂಡ್ರು. ನಾವು ಮಾಮೂಲಿ ಗೋಬಿ ಮತ್ತು ಫ್ರೈಡ್ ರೈಸ್, ಅದರಲ್ಲೂ ಮಶ್ರೂಮ್ ಪೆಪ್ಪರ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಅಷ್ಟು ಖಾರನೂ ಇಲ್ಲ, ಉಪ್ಪು ಇಲ್ಲ, ಮತ್ತು ಪೆಪ್ಪರು ಅಷ್ಟೇ ಎಲ್ಲ ಕರೆಕ್ಟಾಗಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇನ್ನೊಂದು ಪ್ಲೇಟ್ ತೊಗೊಂಡ್ವಿ ನಾವು, ಅಷ್ಟು ಚೆನ್ನಾಗಿತ್ತು. ರೋಟಿ ಅದಕ್ಕೇನು ಮತ್ತು ಭಾನು ರೋಟಿ ತೊಗೊಂಡ್ರು, ನಾನು ಫ್ರೈಡ್ ರೈಸ್ ತೊಗೊಂಡೆ. ನನಗೆ ರೋಟಿ ಅದೆಲ್ಲ ಬೇಡ ಅಂತ ಹೇಳಿ ನಾನು ಫ್ರೈಡ್ ರೈಸ್ ತೊಗೊಂಡೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗ್ದಿದ್ದಾದಮೇಲೆ ಮಕ್ಳನ್ನ ಕೇಳ್ತಿದ್ವಿ ಮತ್ತೇನಾದರೂ ಜ್ಯೂಸ್ ಏನಾದ್ರು ತೊಗೊಳ್ತೀರಾ ಅಂತ ಹೇಳಿ. ಅವ್ರು ಏನೂ ಬೇಡ ನಮಗೆ ಅಂತ ಹೇಳಿದ್ರು. ಅಪರೂಪ ನಮ್ಗೆ ತುಂಬ ದಿನ ಆಗಿತ್ತು ಮಕ್ಳ ಜೊತೆ ನಾವು ಹೊರಗಡೆ ಹೋಗಿ ಊಟಕ್ಕೆ ಅಂತ, ತುಂಬ ದಿನಗಳೇ ಆಗೋಗಿತ್ತು. ಅವ್ರಿಗೆ ಅಂದರೆ ಭಾನು ಬರ್ಡೇ, ಪ್ರೀತು ಬರ್ಡೇ ಅಷ್ಟೇ ನಾವು ಹೋಗಿದ್ದಿದ್ದು, ಮತ್ತು ಹೋಗೇ ಇಲ್ಲ ನಾವು ಹೊರಗಡೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಏನೇನು ತೊಗೊಳ್ತೀರಾ ಅಂತ ಕೇಳಿದ್ವಿ. ಪೋತಿಸ್ ಇಲ್ಲೇ ಮುಂದೆನೇ ಇರೋದು, ಹೋಗೋಣವಾ ಅಂತ ಕೇಳಿದ್ವಿ. ಆಮೇಲೆ ಇಲ್ಲ ನಾವೇನು ತೊಗೊಳೋದಿಲ್ಲ, ಬೇಡ ಚಿಕ್ಕಪೇಟೆಗೆ ಹೋಗೋಣ, ನಮಗೇನು ಬೇಡ, ಡ್ರೆಸ್ ಮ್ಯಾಚಿಂಗು ಮತ್ತು ಓಲೆ ಒಂದು ಕೊಡಿಸು ಸಾಕು, ಸರ ಮತ್ತು ಓಲೆ 2 ತೊಗೊಳ್ತೀವಿ ಚೆನ್ನಾಗಿದ್ದರೆ, ಇಲ್ಲ ಅಂತಂದರೆ ಓಲೆ ಒಂದು ದೊಡ್ಡದು ಓಲೆ ಸಾಕು, ನಾವು ಸರ ಏನು ಹಾಕೋದೇ ಇಲ್ಲ ಅಂತ ಹೇಳಿದ್ರು. ನಾವು ಮದುವೆಗೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂದ್ಬಿಟ್ಟು ನಾನು ಇಲ್ಲಿ ತನಕ ಒಂದು ವೀಡಿಯೋನೂ ನಾನು ಹಾಕಿಲ್ಲ. ಅದು ಅಂದರೆ ಇವಾಗೆ ಬೇಡ ಅಂತ ಹೇಳಿ, ಅದು ಪ್ರೀತು ಇವಾಗೆ ಬೇಡಮ್ಮ ನೀ ಏನು ಸುಮ್ಮನೆ ತೊಗೊಂಡಿರೋದು ಮದುವೆದೆಲ್ಲ, ಇವಾಗ ನೀನು ವೀಡಿಯೋ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳ್ತು. ಹಾಗಾಗಿ ಅದು ಬೇರೆ ನಾನು ತುಂಬ ಬ್ಯುಸಿನೂ ಇದ್ವಿ ಇವಾಗ, ಆ ವೀಡಿಯೋ ಎಲ್ಲ ಅದನ್ನು ಮಾಡೋದಕ್ಕೂ ಆಗ್ತಾಯಿರಲಿಲ್ಲ. ಸೀರೆ ಒಂದು ಕಡೆ, ಬ್ಲೌಸ್ ಒಂದು ಕಡೆ ಅಂತ ಸ್ಟಿಚಿಂಗ್ ಕೊಟ್ಟಿದ್ದು, ಅಲ್ಲಿ ಇಸ್ಕೊಬರೋದು, ಮತ್ತು ಅದಕ್ಕೆ ಅಣ್ಣ ಮಗಳು ಮದುವೆ ಎಲ್ಲ ಶಾಪಿಂಗು ನಾವೇ ಮಾಡಿರೋದ್ರಿಂದ ಎಲ್ಲನೂ ತಲೆ ಸ್ವಲ್ಪ ಬಿಸಿ ಬಂದಿರೋ ಥರನೇ ಆಗೋಯಿತು. ಅದು ಹೇಗೆ ವೀಡಿಯೋಗಳು ಮಾಡ್ತಾರೋ, ಬೇರೆಯವ್ರದ್ದೆಲ್ಲ ನಾನು ವ್ಲಾಗ್ ನೋಡ್ತಾ ಇದ್ದಾಗ ನಾನು ಹಾಗೆ ಅನ್ಕೋತೀನಿ, ಹೌದು ಇವರೆಲ್ಲ ಹೇಗೆ ವೀಡಿಯೋ ಮಾಡ್ತಾರೆ, ಪ್ರತಿಯೊಂದನ್ನು ಎಷ್ಟು ನೀಟಾಗಿ ವೀಡಿಯೋ ಮಾಡಿ ಎಷ್ಟು ಚೆನ್ನಾಗಿ ಎಲ್ಲ ಹೇಳಿ ಇದು ಮಾಡ್ತಾರೆ. ನಾನು ಎಲ್ಲ ತೊಗೊಂಡ್ರು ನಾನು ಏನು ವೀಡಿಯೋನೇ ಮಾಡೋದಕ್ಕಾಗಲ್ವಲ್ಲ ಅಂತ ನಾನು ಎಷ್ಟೋ ಸಾರಿ ನಾನು ಅಂದ್ಕೊಳ್ತಾನೆ ಇರ್ತೀನಿ. ನಾವು ಆಮೇಲೆ ಹಾಗೇನೆ ಬಂದಿದ್ದು ಚಿಕ್ಕಪೇಟೆಗೆ, ಇಲ್ಲೊಂದು ಹತ್ರ ಬಂದು ನೋಡಿದ್ವಿ. ಅದರಲ್ಲಿ ಓಲೆ ಏನು ಅಷ್ಟು ಚೆನ್ನಾಗಿರಲಿಲ್ಲ, ಆದರೆ ನೆಕ್ಕಿಗೆ ಮಾತ್ರ ಸೂಪರಾಗಿತ್ತು ಅದು, ಅವ್ರ ಡ್ರೆಸ್ ಮ್ಯಾಚಿಂಗು. ಅದರಲ್ಲಿ ಒಂದೊಂದು ತೊಗೊಂಡ್ರು ಮಕ್ಕಳು, ಸಾಕು ಇನ್ನೇನು ಬೇಡ ಹೋಗೋಣ ಅಂತ ಹೇಳಿದ್ರು. ಸಂಜೆ ಹಾಗೇ ಹೋಯಿತು, ಮಕ್ಕಳನ್ನ ಆಟೋ ಮಾಡಿ ಕಳಿಸಿ ನಾವು ಬೇರೆ ಬ್ಲೌಸ್ ವರ್ಕ್ ಕೊಟ್ಟಿದ್ವಿ ಚಿಕ್ಕಪೇಟೆಯಲ್ಲಿ, ಸ್ಟಿಚಿಂಗು ಅಲ್ಲೇ ಹೇಳ್ಬಿಟ್ಟಿದ್ದೆ. ಹಾಗಾಗಿ ಅದನ್ನು ಈಸ್ಕೊಂಡು ಹಾಗೆ ಹೋಗೋಣ, ಅಂದರೆ 2 ಬ್ಲೌಸ್ ಕೊಟ್ಟಿದ್ದು, ಅದನ್ನು ಈಸ್ಕೊಂಡು ಹಾಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಹೊತ್ತಿಗೆ ಆಮೇಲೆ ಬಂದ್ವಿ. ಮಕ್ಕಳನ್ನು ಹೊರಟರು, ನಾವು ಮನೆಗೆ ಬರೋ ಅಷ್ಟರಲ್ಲಿ 7:30 ಹಾಗೆ ಹೋಯಿತು. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.